ನನಗೆ ಅರ್ಥ ಆಗೋದಿಲ್ಲ ಜನರ ಮನಸ್ಥಿತಿ. ನೋಡಿ, ನಂಬಿಕೆ, ದೇವರಲ್ಲಿ ಭಕ್ತಿ ಎಲ್ಲವೂ ಕೂಡ ಇರಬೇಕು. ಯಾಕೆ ಅಂತಂದರೆ ಒಂದು ಭಯ ಅನ್ನೋದಿರುತ್ತೆ. ಇನ್ನೊಂದು ಕಡೆಗೆ ಜನಕ್ಕೆ ಹೇಗಾಗ್ಬಿಟ್ಟಿದೆ ಅಂತಂದರೆ, ಇದೇ ಟೈಮಲ್ಲಿ ಹೋಗಬೇಕು, ಅವಾಗಲೇ ಅಮ್ಮ ದರ್ಶನ ಕೊಡ್ತಾರೆ. ನಿಮ್ಮ ಮನೇಲಿರುವಂಥ ತಾಯಿ ನಿಮಗೆ ಯಾವಾಗ ಹೋದ್ರೂ ಕೂಡ ನಿಮ್ಗೆ ಆಶೀರ್ವಾದನೆ ಮಾಡ್ತಾರೆ ಅಥವಾ ಬೈತಾರ? ಹಾಗೆ ದೇವರು ಕೂಡ ರೀ, ಈ ಟೈಮಲ್ಲಿ ಹೋಗಬೇಕು ಅಂತೆಲ್ಲ ಫಿಕ್ಸ್ ಮಾಡಿ ಇಟ್ಬಿಟ್ಟಂಗಿದೆ. ಆಷಾಢ ಶುರು ಆಯ್ತಾ, ದರ್ಶನ ಮಾಡಿ ಬರಬೇಕು ಹೆಣ್ಣು ದೇವ್ರದ್ದು ಅಂಥೇಳಿ. ಶ್ರಾವಣ ಶುರು ಆಯ್ತಾ, ಗಂಡು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು. ಮತ್ತೆ ಕಾರ್ತಿಕ ಶುರು. ಇದೊಂದು ಸಿಸ್ಟಮ್ ಮಾಡಿ ಇಟ್ಬಿಟ್ಟಿದ್ದೀರಾ ಏನು? ಅದಕ್ಕೆ ನಂಬ್ಕೊಂಡು ಜನ ಹೋಗಿ ನೂಕಾಟ, ಪಾಪ ವಯಸ್ಸಾದವ್ರನ್ನ, ಮಕ್ಕಳನ್ನು ತಳ್ಕೊಂಡು ಹೋಗ್ತೀರಾ. ಅದರಲ್ಲಿ ಬೇರೆ ಅಲ್ಲಿ ಆಡಳಿತ ಮಂಡಳಿಗಳು VVIP ಇಷ್ಟು ಕೊಟ್ಟರೆ ಇಷ್ಟು, 100, 200, 1000, 2000. ಏನ್ರಿ, ದೇವ್ರ ದರ್ಶನಕ್ಕೂ ದುಡ್ಡು ಕೊಟ್ಕೊಂಡು ಹೋಗುವಂಥ ಪರಿಸ್ಥಿತಿ ತಂದಿಟ್ಬಿಟ್ಟಾಯ್ತು. ಈಗ ಅಲ್ಲಿ ನೂಕಾಟ, ತಳ್ಳಾಟ, ಪಾಪ ಯಾವನೋ ಬಿದ್ದೇನೋ ಆದರೆ ಏನು ಕತೆ? ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಆಗಿದ್ದದೆ ನೋಡಿ ಸ್ಟೋರಿಯನ್ನು. 3ನೇ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರ. VIP ಗೇಟ್ನಲ್ಲಿ ನೂಕು ನುಗ್ಗಲು ಅವಾಂತರ. ಭಕ್ತರನ್ನ ನಿಯಂತ್ರಿಸಲು ಪೊಲೀಸರ ಹರ ಸಾಹಸ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆಯಲು ರಾಜ್ಯ ಸೇರಿದಂತೆ ದೇಶದ ಇತರೆ ಭಾಗಗಳಿಂದಲೂ ಸಹ ಭಕ್ತರು ಮೈಸೂರಿಗೆ ಆಗಮಿಸುತ್ತಿದ್ದಾರೆ. ಇಂದು 3ನೇ ಆಷಾಢ ಮಾಸದ ಸಂಭ್ರಮ ಅದ್ಧೂರಿಯಾಗಿ ನೆರವೇರ್ತಾ ಇದ್ದು, ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೆದುಕೊಂಡರು. ಆದರೆ ಮಧ್ಯಾಹ್ನದ ನಂತರ VIP ಗೇಟ್ನಲ್ಲಿ ನೂಕು ನುಗ್ಗಲು ಉಂಟಾಗಿ ಆತಂಕ ಸೃಷ್ಟಿಯಾಗಿತ್ತು. ಚಾಮುಂಡಿ ಬೆಟ್ಟದಲ್ಲಿ ಇದೆಂಥ ವ್ಯವಸ್ಥೆ? 2,000 ರೂಪಾಯಿ ಕೊಟ್ಟರೂ ಸರಿಯಾದ ನಿರ್ವಹಣೆ ಇಲ್ಲ. ಜಿಲ್ಲಾಡಳಿತದ ವಿರುದ್ಧ ಭಕ್ತರ ಆಕ್ರೋಶ. ಭಕ್ತರ ಹೆಚ್ಚಳದಿಂದಾಗಿ VIP ಗೇಟ್ನಲ್ಲಿ ನೂಕು ನುಗ್ಗಲು ಉಂಟಾಗಿತ್ತು. ಜನರನ್ನು ನಿಯಂತ್ರಿಸಲಾಗದೆ ಪೊಲೀಸರು ಪರದಾಡಿದರು. ಪೊಲೀಸರ ವಿರುದ್ಧ ಭಕ್ತರು ವಾಗ್ವಾದಕ್ಕಿಳಿದರು. 2,000 ರೂಪಾಯಿ ದುಡ್ಡು ಕೊಟ್ಟು ಬಂದವರಿಗಿಂತ ಇನ್ಫ್ಲೂಯೆನ್ಸ್ ಮೇಲೆ ಬಂದವರ ಸಂಖ್ಯೆ ಹೆಚ್ಚಾಗಿದೆ. ನಮಗೆ 5-6 ತಾಸಾದರೂ ದರ್ಶನ ಆಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ DC ಲಕ್ಷ್ಮೀಕಾಂತ ರೆಡ್ಡಿ, ಕಮಿಷನರ್ ಸೀಮಾ ಲಾಟ್ಕರ್ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿಗೆ ತರಾಟೆಗೆ ತೆಗೆದುಕೊಂಡರು. ಆಷಾಢದ 3ನೇ ಶುಕ್ರವಾರದ ಹಿನ್ನೆಲೆಯಲ್ಲಿ ಇವತ್ತು ಭಾರಿ ಸಂಖ್ಯೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಬಂದಿದ್ದಾರೆ. ಒಂದು ಕಡೆಯಲ್ಲಿ ತಾವೀಗ ಗಮನಿಸ್ತಾ ಇರುವಂಥದ್ದು, ಇದು VVIPಗಳ ಗುಂಪಿನಿಂದ ಬಂದಿರುವಂಥವ್ರು. ದೊಡ್ಡ ಮಟ್ಟದಲ್ಲಿ ನೂಕುನುಗ್ಗಲು ಉಂಟಾಗ್ತಾ ಇರುವಂಥದ್ದೇ ಈ ಒಂದು ಸರ್ತಿ ಸಾಲಿನಲ್ಲಿ. ಅಂದರೆ ಇದಕ್ಕೆ ಯಾವುದೇ ರೀತಿಯ ಟಿಕೆಟ್ ಇಲ್ಲ, ಏನಿಲ್ಲ, ಕೇವಲ ಇನ್ಫ್ಲೂಯೆನ್ಸ್ಗಳ ಆಧಾರದ ಮೇಲೆ ಬಂದಿರುವಂಥದ್ದು. ಹೀಗಾಗಿಯೇ ಅಪಾರ ಸಂಖ್ಯೆಯ ನೂಕುನುಗ್ಗಲು ಕೂಡ ಉಂಟಾಗಿದೆ. ಈ ಒಂದು ಅದೆಲ್ಲದೂ ಕೂಡ VVIPಗಳ ಗುಂಪಾದರೆ ಈ ಕಡೆ ಭಾಗದಲ್ಲಿ ಬರ್ತಾ ಇರುವಂಥದ್ದು ಇವರೆಲ್ಲರೂ ಕೂಡ ಧರ್ಮದರ್ಶನಕ್ಕೋಸ್ಕರವಾಗಿ ಬಂದಿರುವಂತಹ ಜನ. ಅಂದರೆ ಹೆಚ್ಚು ಕಡಿಮೆ 2-3 ತಾಸುಗಳಿಗೂ ಕೂಡ ಅಧಿಕ ಅವಧಿ ಇವರೆಲ್ಲರೂ ಕೂಡ ಸರ್ತಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಒಂದು ರೀತಿಯಾಗಿ ದೊಡ್ಡ ಮಟ್ಟದ ನೂಕುನುಗ್ಗಲೇ ಉಂಟಾಗಿದೆ. ಈ ಕಡೆ ಮತ್ತೊಂದು ಭಾಗದಲ್ಲೂ ಕೂಡ ತಾವು ಗಮನಿಸ್ಬೋದು, ಚಾಮುಂಡಿ ಬೆಟ್ಟದ ಒಳಾಂಗಣದಲ್ಲೇ ಅತಿ ಹೆಚ್ಚಿನ ಜನ ನಿಂತಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ VVIPಗಳ ಆವಳಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಉಂಟಾಗ್ತಾ ಇದೆ. ಈ ಕಡೆ ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಇವರೆಲ್ಲರೂ ಕೂಡ VVIPಗಳ ಹೆಸರಿನಲ್ಲಿ ಒಳಗಡೆ ಬಂದಿರುವಂಥವ್ರು. ಹೀಗಾಗಿ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಾಧ್ಯವೇ ಆಗ್ತಾ ಇಲ್ಲ. ಈ ಕಡೆ ಭಾಗದಲ್ಲೂ ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ, ಖುದ್ದು ಮೈಸೂರು ಜಿಲ್ಲಾಧಿಕಾರಿಗಳೇ ಫೀಲ್ಡ್ಗೆ ಬಂದಿದ್ದಾರೆ. ಜೊತೆಗೆ ಮೈಸೂರು ನಗರ ಪೊಲೀಸ್ ಆಯುಕ್ತರು ಕೂಡ ಫೀಲ್ಡ್ಗೆ ಬಂದು ನೂಕುನುಗ್ಗಲು ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ಇವತ್ತು ಮೈಸೂರಿನಲ್ಲಿ ಭಕ್ತರಿದ್ದಾರೆ. ಪೊಲೀಸರು ಹರಸಾಹಸವನ್ನೇ ಪಡಬೇಕಾದಂತಹ ಸ್ಥಿತಿಯೂ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಿರ್ಮಾಣ ಆಗಿದೆ. ಒಟ್ಟಾರೆ ಆಷಾಢ ಶುಕ್ರವಾರ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದ್ದು ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಆದರೆ VIP ಗೇಟ್ನಲ್ಲಿ ನೂಕುನುಗ್ಗಲು ಉಂಟಾಗಿ ಕೆಲಕಾಲ ಆತಂಕ ಸೃಷ್ಟಿಯಾಗಿದ್ದಂತೂ ಸತ್ಯ. ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಗಮನ ಹರಿಸಬೇಕಿದೆ. KP ನಾಗರಾಜ್, ಪಬ್ಲಿಕ್ TV, ಮೈಸೂರು.